ಏನಪ್ಪ ಅಂದರೆ ಸೆನ್ಸಿಟಿವ್ ಸ್ಕಾಲ್ಪ್ ಇರುತ್ತಲ್ಲ, ಯಾರ್ಯಾರು ಹಚ್ಚಬೇಕು ಮತ್ತು ಯಾರ್ಯಾರು ಹಚ್ಚಬಾರ್ದು ಅನ್ನೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಯಾವ ಥರ ಮೊಸರನ್ನ ತೊಗೋಬೇಕು ಅಂತಂದರೆ 1 ಡೇ ಆಗಿರ್ಬೇಕು. ಇದು ಮೊಸರು ಅಂದರೆ ಹುಳಿ ಮೊಸರು ಇರುತ್ತಲ್ವ, ಆ ಹುಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲಿ ಹೋಮ್ ಮೇಡಾಗಿ ಒಂದು ಡ್ಯಾಂಡ್ರಫ್ಗೆ ಒಂದು ಸೂಪರ್ ಆಗಿರೋ ಒಂದು ರೆಮಿಡಿನ ತೊಗೊಂಬಂದಿದ್ದೀನಿ. ಸೊ ಡ್ಯಾಂಡ್ರಫು ಸಿಕ್ಕಾಬಡೆ ಜನ ಏರ್ ಪೊಲ್ಯೂಷನಿಂದ ಆಗಿರ್ಬೋದು, ಸ್ಟ್ರೆಸ್ಸಿಂದ ಆಗಿರ್ಬೋದು, ಹಾಗೆ ಕೆಲವ್ರದ್ದು ಡ್ರೈ ಸ್ಕಾಲ್ಪ್ ಇರುತ್ತೆ. ಆ ಥರ ತುಂಬ ಜನಕ್ಕೆ ಡ್ಯಾಂಡ್ರಫ್ ಆಗ್ತಾ ಇರೋದು. ಸೊ ಆ ಡ್ಯಾಂಡ್ರಫ್ನ ಹೋಗಿಸ್ಲಿಕ್ಕೆ ನಾವು ಹೋಮ್ ಮೇಡಾಗಿ ಏನು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ತೋರಿಸ್ತೀನಿ. ಮನೆಯಲ್ಲೇ ಇರೋವಂಥ ಒಂದು ಬೆಸ್ಟ್ ರೆಮಿಡಿಯಿಂದ ನಾನು ಇವತ್ತು ನಿಮಗೆ ಡ್ಯಾಂಡ್ರಫ್ಗೆ ಒಂದು ಸೂಪರ್ ಆಗಿರೋ ರೆಮಿಡಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು ಏನು ಆ್ಯಡ್ ಮಾಡಬೇಕು ಅಂದರೆ, ಇದು ಬಂದ್ಬಿಟ್ಟು ಕರ್ಡು. ಈ ಕರ್ಡ್ ಜೊತೆ ಸ್ವಲ್ಪ ನೀವು ಲೆಮನ್ನ ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿರೋವಂಥ ರಿಸಲ್ಟ್ನ ಸಿಗುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು, ಹಾಗೆ ಇದಕ್ಕೆ ಏನೆಲ್ಲ ಟಿಪ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಕೊನೆಯವರೆಗೂ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ವೀಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಇದರಿಂದ ಆಗೋ ಬೆನಿಫಿಟ್ಸ್ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗೋದು. ಕರ್ಡಲ್ಲಿ ಪ್ರೋಬಯೋಟಿಕ್ಕು ಹಾಗೆ ಲೆಮನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಸ್ಕಾಲ್ಪ್ ಏನಾಗುತ್ತೆ ಅಂದರೆ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಸ್ಕಾಲ್ಪ್ಗೆ ನೀಟಾಗಿ ಇದನ್ನು ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ. ಸೊ ಇವಾಗ ನಾನು ಹಚ್ತಾ ಇರೋದು ಏನಕ್ಕೆ, ನನಗೂ ಡ್ಯಾಂಡ್ರಫ್ ಆಗಿದೆ. ಸೊ ಹಾಗಾಗಿ ಅಪ್ಲೈ ಮಾಡ್ತಾಯಿದ್ದೆ. ಅದನ್ನು ಹಾಗೆ ವೀಡಿಯೋ ಕೂಡ ಮಾಡಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ನೀವು ಕೂಂಬಿಂಗ್ ಮಾಡ್ಕೋಬೇಕು. ಆ ಥರ ಕೂಂಬಿಂಗ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹಾಗೆ ಮತ್ತು ಸಿಕ್ ಕಮ್ಮಿ ಆಗುತ್ತೆ, ಹಾಗೆ ನಿಮಗೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಹೆಡ್ ಬಾತ್ ಸಿಕ್ಕಲ್ಲಿ ಇರೋದನ್ನ ಹೆಡ್ ಬಾತ್ ಮಾಡೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮುಂಚೆನೇ ಕೂಂಬಿಂಗ್ ಮಾಡಿಕೊಂಡು ಆಮೇಲೆ ಇದನ್ನು ಯೂಸ್ ಮಾಡಬೇಕು. ಮತ್ತು ಸ್ಕಾಲ್ಪಿಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಟ್ಬಿಟ್ಟು ಈ ಥರ ಸ್ಕಾಲ್ಪಿಗೆ ಒಳಗಡೆಯಿಂದ ಈ ಥರ ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು. ಈ ಥರ ಮಾಡೋದ್ರಿಂದ ಡ್ಯಾಂಡ್ರಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಹಾಗೆ ಸ್ಕಾಲ್ಪ್ ಕೂಡ ಕ್ಲೀನ್ ಆಗುತ್ತೆ. ಮತ್ತು ನಿಮ್ಮ ಕೆಲವರಿಗೆ ಇಚ್ಚಿಂಗ್ ಇರುತ್ತಲ್ವ, ಸೊ ಆ ಇಚ್ಚಿಂಗ್ ಕೂಡ ಕಮ್ಮಿ ಆಗುತ್ತೆ. ಕೊನೆವರೆಗೂ ವೀಡಿಯೋನ ಮಿಸ್ ಮಾಡದೆ ನೋಡಿ. ಇದರಿಂದ ಇನ್ನೂ ಬೆನಿಫಿಟ್ಸ್ ಏನೇನಿದೆ, ಹಾಗೆ ಮತ್ತು ಇದಕ್ಕೆ ಕೆಲವೊಂದು ಟಿಪ್ಸ್ ಇದ್ದಾವೆ, ಆ ಟಿಪ್ಸ್ ಕೂಡ ಹೇಳ್ತೀನಿ. ಇದನ್ನು ಹಚ್ಚಿದ ಮೇಲೆ ಮೈಲ್ಡಾಗಿ ಶಾಂಪೂನ ಯೂಸ್ ಮಾಡಬೇಕು. ಆದರೆ ಇದಕ್ಕೆ ಯಾವ ಥರ ಮೊಸರನ್ನ ತೊಗೋಬೇಕು ಅಂತಂದರೆ 1 ಡೇ ಆಗಿರ್ಬೇಕು. ಇದು ಮೊಸರು ಅಂದರೆ ಹುಳಿ ಮೊಸರು ಇರುತ್ತಲ್ವ, ಆ ಹುಳಿ ಮೊಸರು ಆದರೆ ಇದಕ್ಕೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಒಂದಿನ ಮುಂಚೆ ಮಾಡಿರೋ ಮೊಸರನ್ನ ಎತ್ತಿಟ್ಬಿಟ್ಟು ಆ ಮೊಸರಿಗೆ ಒಂದು 2 ಸ್ಪೂನ್ ನಾವು ಲೆಮನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಈ ಥರ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ವ, ಸೊ ಆ ಥರ ಅದನ್ನು ಯೂಸ್ ಮಾಡ್ಬೋದು. ಹೇರ್ಗೆ ಹಚ್ಚೋ ಅವಶ್ಯಕತೆ ಇಲ್ಲ, ಸ್ಕಾಲ್ಪಿಗೆ ಮಾತ್ರ ಹಾಕೋಬೇಕು. ಇದನ್ನು ಎಷ್ಟು ನಿಮಿಷ ಬಿಡಬೇಕಪ್ಪ ಅಂತಂದರೆ ಒಂದು 30 to 40 ಮಿನಿಟ್ಸು ಈ ಥರ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಟ್ಟು ಆಮೇಲೆ ಹೆಡ್ ಬಾತ್ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ಇದನ್ನ ವೀಕ್ಲಿ ಎಷ್ಟು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದಕ್ಕೆ ರಿಸಲ್ಟ್ ಯಾವಾಗ ಸಿಗುತ್ತೆ ಅಂತಂದರೆ ಒಂದು 2 ಡೇಸ್ ಅಂದರೆ 2 ಟೈಮ್ಸ್ ಅಂದರೆ ಒಂದು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡಿ ಈ ಥರ ಮಾಡಿದ್ರಿಂದ ಇದಕ್ಕೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಇದನ್ನು ಓವರಾಗಿ ಯೂಸ್ ಮಾಡಬಾರ್ದು. ಇದನ್ನು ಓವರಾಗಿ ಯೂಸ್ ಮಾಡಿದರೆ ಸ್ಕಾಲ್ಪ್ ಕೂಡ ಡ್ರೈ ಆಗುತ್ತೆ. ಸೊ ಹಾಗಾಗಿ ಇದನ್ನು ಜಾಸ್ತಿ ಓವರಾಗಿ ಯೂಸ್ ಮಾಡಬಾರ್ದು. ಈಗ ನಾನು ನಿಮಗೆ ಇದರಿಂದ ಆಗೋವಂಥ ಕೆಲವೊಂದು ಟಿಪ್ಸ್ನ ನಾನು ನಿಮಗೆ ಹೇಳ್ತೀನಿ. ನೀಟಾಗಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಸ್ಕಾಲ್ಪಿಗೆ ಟಚ್ ಆಗೋ ಥರ ನೀಟಾಗಿ ಟಿಪ್ಪಿಂದ ಈ ಥರ ಮಸಾಜ್ ಮಾಡಿಕೊಂಡು ಒಂದು 30 to 40 ಮಿನಿಟ್ಸ್ ಬಿಟ್ಟು ಹೆಡ್ ಬಾತ್ ಮಾಡೋದ್ರಿಂದ ತುಂಬ ನೀಟಾಗಿ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಅಂತ ಹೋದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗುತ್ತೆ. ಸಿಕ್ಕಾಬಟ್ಟೆ ಒಂದು ಶಾಂಪು ಅಥವಾ ಏನಾದರೂ ಬೈ ಮಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಫಸ್ಟ್ ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಟಿಪ್ಸ್ನ ಮಾತ್ರ ಮಿಸ್ ಮಾಡದೆ ಕೇಳಿ. ಟಿಪ್ಸ್ ಏನಪ್ಪ ಅಂದರೆ, ಸೆನ್ಸಿಟಿವ್ ಸ್ಕಾಲ್ಪ್ ಇರುತ್ತಲ್ಲ, ಯಾರ್ಯಾರು ಹಚ್ಚಬೇಕು ಮತ್ತು ಯಾರ್ಯಾರು ಹಚ್ಚಬಾರ್ದು ಅನ್ನೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಸೆನ್ಸಿಟಿವ್ ಸ್ಕಾಲ್ಪ್ ಇರೋರು ಡ್ರೈನೆಸ್ ಆಗುತ್ತೆ ಅವರಿಗೆ. ಸೊ ಹಾಗಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕು. ನಿಮ್ಮದು ಸೆನ್ಸಿಟಿವ್ ಸ್ಕಿನ್ನ ಯಾವ ಥರ, ಸ್ಕಾಲ್ಪ್ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ, ಅದನ್ನ ನೋಡಿ. ಇದನ್ನು ಜಾಸ್ತಿ ಹಚ್ಚೋದ್ರಿಂದ ಏನಾಗುತ್ತೆ, ಡ್ರೈ ಆಗುತ್ತೆ. ಸೊ ಇದ್ರ ಜೊತೆ ನೀವು ಏನೇ ಆ್ಯಡ್ ಮಾಡ್ಬೋದು ಅಂತಂದರೆ ಹನಿ ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ಆಲಿವ್
ಆಯಿಲ್ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಬೋದು. ಇದ್ರ ಜೊತೆ ನೀವು ಆಪ್ಷನಲಾಗಿ ಏನು ಹಾಕೋಬೋದು ಅಂತಂದರೆ ಮೇಥಿ ಇರುತ್ತಲ್ವ, ಮೆಂತ್ಯನ ನೆನೆಸ್ಬಿಟ್ಟು ಅದನ್ನು ರುಬ್ಬಿಟ್ಟು ಇದ್ರ ಜೊತೆ ಹಾಕ್ಕೊಂಡು ಅಪ್ಲೈ ಮಾಡ್ಬೋದು. ಇದಕ್ಕೂ ಕೂಡ ಆರಾಮಾಗಿ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದನ್ನು ಓವರಾಗಿ ಯೂಸ್ ಮಾಡ್ಬೋದು. ಇದನ್ನು ಓವರಾಗಿ ಯೂಸ್ ಮಾಡೋದ್ರಿಂದ ಸ್ಕಾಲ್ಪ್ ಡ್ರೈ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಕೊನೆಯ ವಿಡಿಯೋದಲ್ಲಿ 15 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿದ್ರು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಒಂದು 5 ಮೆಂಬರ್ಸ್ ಎಕ್ಸ್ಟ್ರಾ ಆಗಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಥರ ಸಪೋರ್ಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಹೆಚ್ಚು ವಿಡಿಯೋಗೆ ನಮಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಹೇರ್ ರಿಲೇಟೆಡ್ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.